ಪ್ರಭು ಶ್ರೀರಾಮಚಂದ್ರರ ಹೊಸ ಫೋಟೋ ಈಗ ರಿಲೀಸ್ ಆಗಿದೆ. ಶ್ರೀರಾಮ ಲಲ್ಲನ ಫೋಟೋ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದ್ದನ್ನ ಗಮನಿಸಬಹುದು. ಮುಖವನ್ನ ಮುಚ್ಚಿರುವಂತಹ ಫೋಟೋ ರಿಲೀಸ್ ಆಗಿತ್ತು. ಈಗ ನಗುಮುಖದಲ್ಲಿ ಕಂಗೊಳಿಸ್ತಾ ಇದ್ದಾನೆ ರಾಮಲಲ್ಲ. ಬಾಲರಾಮನ ಹೊಸ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಕೃಷ್ಣ ಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮಲಲ್ಲನ ಫೋಟೋ ಇದು. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ಮೂರ್ತಿಯ ಹೊಸ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ನಿನ್ನೆಯಷ್ಟೇ ಶ್ರೀ ರಾಮಲಲ್ಲನನ್ನ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ. ನಗುಮುಖದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಶ್ರೀ ರಾಮಲಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿದೆ. ಆದರೆ ನಿನ್ನೆ ಮುಖಕ್ಕೆ ಮುಚ್ಚಿರುವಂತಹ ಬಟ್ಟೆಯನ್ನ ಬಿಚ್ಚಲಾಗಿದೆ. ಆ ಫೋಟೋವನ್ನ ಈಗ ರಿಲೀಸ್ ಮಾಡಲಾಗಿದೆ. ಬಾಲರಾಮನ ಹೊಸ ಫೋಟೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕೃಷ್ಣ ಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹ ರಾಮಲಲ್ಲನ ಹೊಸ ಫೋಟೋ ಇದು ರಿಲೀಸ್ ಮಾಡಲಾಗಿದೆ. ಈ ಫೋಟೋ ಕೂಡ ಈಗ ಸಾಕಷ್ಟು ಜನರು ಶೇರ್ ಕೂಡ ಮಾಡ್ತಾ ಇದ್ದಾರೆ. ಪ್ರಭು ಶ್ರೀರಾಮಚಂದ್ರನ ಹೊಸ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. 22ನೇ ತಾರೀಕಿನಂದು ಈ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನಿನ್ನೆಯಷ್ಟೇ ಬಾಲರಾಮನ ವಿಗ್ರಹವನ್ನು ಕ್ರೇನ್ನ ಮೂಲಕ ಅಯೋಧ್ಯೆಗೆ ತರಲಾಗಿತ್ತು. ಗರ್ಭಗುಡಿಯಲ್ಲಿ ಇರಿಸಲಾಗಿದೆ. ಹಲವು ಪೂಜಾ ವಿಧಿವಿಧಾನಗಳನ್ನು ಕೂಡ ನಿನ್ನೆ ನೆರವೇರಿಸಲಾಗಿತ್ತು. ಮೈಸೂರಿನ ಶಿಲ್ಪಿ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಮೂರ್ತಿಯ ಹೊಸ ಫೋಟೋ ರಿಲೀಸ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್. ಫೋಟೋ ಸಂಪರ್ಕದಲ್ಲಿ ಲಭ್ಯ ಆಗಿದ್ದಾರೆ. ವಿಕ್ರಮ್, ನಿನ್ನೆ ಗಮನಿಸಬಹುದು ಮೂರ್ತಿಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಹೊಸ ಫೋಟೋವನ್ನು ಕೂಡ ರಿಲೀಸ್ ಮಾಡಿದೆ ಟ್ರಸ್ಟ್. ಈ ಒಂದು ರಾಮ ಮಂದಿರ ಟ್ರಸ್ಟ್ ರಿಲೀಸ್ ಮಾಡಿರುವಂತಹ ಫೋಟೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಕಾರಣ ಅಂತಂದ್ರೆ ಬಾಲರಾಮನ ವಿಗ್ರಹ ಏನ್ ಸ್ಥಾಪನೆ ಆಗಿರುವಂತದ್ದು ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ಸಾಕಷ್ಟು ಜನರಿಗೆ, ಕೋಟ್ಯಾಂತರ ಜನರಿಗೆ ಈ ಒಂದು ರಾಮಲಲ್ಲನ ವಿಗ್ರಹ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಬಹಳಷ್ಟು ಮಟ್ಟಿಗೆ ಇತ್ತು. ಆದ್ರೆ ಆ ಒಂದು ರಾಮಲಲ್ಲನ ಮೂರ್ತಿಯನ್ನ ಕಣ್ತುಂಬ ನೋಡ್ಬೇಕು ಅಂತ ಹೇಳಿ ಅಯೋಧ್ಯೆಯ ಅಂದ್ರೆ ಏನು ಟ್ರಕ್ ಮೂಲಕ ಒಂದು ಮೂರ್ತಿಯನ್ನ ತರುವಂತ ಸಂದರ್ಭದಲ್ಲೂ ಸಾವಿರಾರು ಜನ ಅಲ್ಲಿ ನಿಂತುಕೊಂಡು ನೋಡುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಅದು ಮುಚ್ಚಿದ್ದ ಕಾರಣದಿಂದಾಗಿ ಯಾರಿಗೂ ಕೂಡ ಅದು ನೋಡೋಕೆ ಸಿಕ್ಕಿರ್ಲಿಲ್ಲ. ಅದಾದ ಬಳಿಕ ಅದನ್ನ ತೆಗೆದುಕೊಂಡು ಹೋಗಿ ಆವರಣ ಪ್ರವೇಶ ಮಾಡಿ ಅದಾದ ಬಳಿಕ ನಿನ್ನೆ ಸ್ಥಾಪನೆ ಮಾಡಾದ್ಮೇಲೆ ಒಂದು ಫೋಟೋವನ್ನ ರಿಲೀಸ್ ಮಾಡಿದಾಗ ಸಾಕಷ್ಟು ಆ ಒಂದು ಫೋಟೋ ನೋಡಿ ಸಾಕಷ್ಟು ಜನರು ಕೂಡ ಬಹಳ ಖುಷಿಯನ್ನ ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ರಾಮಲಲ್ಲನ ಮೂರ್ತಿ ಒಂದು ಕಲ್ಪನೆ ಸಿಕ್ಕಿರ್ತಕ್ಕಂಥದ್ದು. ಈ ಮೊದಲು ಈಗಾಗಲೇ ಟ್ರಸ್ಟ್ ಹೇಳಿತ್ತು 51 ಇಂಚು ಉದ್ದ ಇರುತ್ತೆ, ಸುಮಾರು 150ರಿಂದ 200 ಕೆಜಿ ತೂಕ ಇರುವಂತದ್ದು ಈ ಒಂದು ರಾಮಲಲ್ಲನ ಮೂರ್ತಿ. ಹೀಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ರು ಕೂಡ ಆ ಒಂದು ಫೋಟೋ ನೋಡಿದಷ್ಟು ಸಂತಸ ಅದರ ಮಾಹಿತಿಯಿಂದ ಸಿಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ರಿಲೀಸ್ ಮಾಡಿರ್ತಕ್ಕಂಥ ಫೋಟೋ ಇದೀಗ ಎಲ್ಲಾ ಜನರು ಕೂಡ ಅದನ್ನ ನೋಡಿ ರಾಮಲಲ್ಲ ಈ ರೀತಿಯಾಗಿದೆ ಅನ್ನೋ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಲೇನಶ್ರೀ, ವಿಕ್ರಮ್, ಈಗಾಗಲೇ ವಿಗ್ರಹವನ್ನ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ. ಇವತ್ತು ಯಾವ ರೀತಿಯ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ? ನಿನ್ನೆಯಿಂದ ಈ ಒಂದು ರಾಮಲಲ್ಲನ ಸ್ಥಾಪನೆ ಆದ ಬಳಿಕ ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ನಿನ್ನೆ 2 ಅಧಿವಾಸ ಪೂಜೆಗಳು ನಡೆದಿದೆ. ಇನ್ನುಳಿದಂತೆ ಇವತ್ತು ಬೆಳಿಗ್ಗೆಯಿಂದ ಗಣಪತಿ ಪೂಜೆ ಮತ್ತೆ ದ್ವಾರಪಾಲ ಪೂಜೆ ಈಗಾಗಲೇ ಪ್ರಾರಂಭಗೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ದೇವ ಪ್ರಬೋಧನ ಆಗಿರ್ಬೋದು, ಔಷಧಿ ಅಧಿವಾಸ ಆಗಿರ್ಬೋದು, ಕೇಸರಾಧಿವಾಸ ಆಗಿರ್ಬೋದು, ಗೃತಾಧಿವಾಸ, ಈ ರೀತಿಯಂತ 3 ಅಧಿವಾಸ ಪೂಜೆಗಳು ನಡೆಯುತ್ತೆ. ಇನ್ನುಳಿದಂತೆ ಯಜ್ಞಕುಂಡ ಪೂಜನ ಆಗಿರ್ಬೋದು, ಪಂಚಭೂ ಸಂಸ್ಕಾರ, ಅರಣಿ ಮಾತನ, ಪವಿತ್ರ ಅಗ್ನಿ ಜನನ, ಹಾಗೇನೆ ಅಗ್ನಿ ಸ್ಥಾಪನಾ ಕಾರ್ಯಕ್ರಮ ಮತ್ತೆ ನವಗ್ರಹ ಸ್ಥಾಪನೆ ಕೂಡ ಆಗತ್ತೆ. ಅದಾದ ಬಳಿಕ ನವಗ್ರಹ ಹೋಮ ಮತ್ತೆ ರಾಮ ಮಂತ್ರ ಹೋಮ ಇವತ್ತಿನ ಈ ಒಂದು ಪೂಜಾ ಕಾರ್ಯಕ್ರಮಗಳು. ಲೀನಶ್ರೀ, ವಿಕ್ರಮ್, ಗಮನಿಸಬಹುದು ಶ್ರೀರಾಮ ಲಲ್ಲನ ಜೊತೆಗೆ ಲಕ್ಷ್ಮಣ ಹಾಗೆ ಸೀತೆಯ ಒಂದು ವಿಗ್ರಹವೂ ಕೂಡ ಇತ್ತು. ಆ ವಿಗ್ರಹವನ್ನ ಎಲ್ಲಿಡ್ತಾರೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಈಗ ನೋಡಿ, ಈ ಕೇವಲ ಲಕ್ಷ್ಮಣ ಮತ್ತೆ ರಾಮ ಲಕ್ಷ್ಮಣ ಸೀತೆ ಈ ವಿಗ್ರಹಗಳಲ್ಲ, ರಾಮಲಲ್ಲನ ವಿಗ್ರಹವೇ 3 ಜನರು ಕೆತ್ತಿರ್ತಕ್ಕಂಥದ್ದು. ಒಂದು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ, ಇನ್ನೊಂದು ಕರ್ನಾಟಕದ ಗಣೇಶ್ ಭಟ್, ಹಾಗೇನೆ ಇನ್ನೊಬ್ರು ಅರುಣ್ ಯೋಗಿರಾಜ್. ಈ 3ರ ಪೈಕಿಯಲ್ಲಿ ಅರುಣ್ ಯೋಗಿರಾಜ್ ಅವರ ಒಂದು ಮೂರ್ತಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಅದು ಸ್ಥಾಪನೆ ಕೂಡ ಆಗಿದೆ. ಇನ್ನುಳಿದಂತೆ 2 ವಿಗ್ರಹಗಳನ್ನ ರಾಮ ಮಂದಿರದಲ್ಲೇ ಸ್ಥಾಪನೆ ಮಾಡ್ತಾರೆ. ಇನ್ನುಳಿದಂತೆ ಈ ಲಕ್ಷ್ಮಣನ ವಿಗ್ರಹ ಆಗಿರ್ಬೋದು ಅಥವಾ ಸೀತೆ, ರಾಮ ಮತ್ತೆ ಸೀತೆ, ಅದು ಕೂಡ ಮೊದಲನೇ ಮಹಡಿ ಅಥವಾ ಆ ಮಂದಿರದ ಒಳಭಾಗದಲ್ಲಿ ಬೇರೆ ಎಲ್ಲಿ ನಿಶ್ಚಯ ಆಗತ್ತೆ ಆ ಭಾಗದಲ್ಲಿ ಈ ಎಲ್ಲಾ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಈಗಾಗಲೇ ಟ್ರಸ್ಟ್ ಕೂಡ ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಯಾವುದೇ ರೀತಿಯಂತ ಮೂರ್ತಿ ಕೆತ್ತಿರ್ತಕ್ಕಂಥ ಮೂರ್ತಿ ಅಂದ್ರೆ ನಾವು ಹೇಳಿ ಅಧಿಕೃತವಾಗಿ ಹೇಳಿಕೆಯನ್ನ ನೀಡಿ ಕೆತ್ತಲಿಕ್ಕೆ ಕೊಟ್ಟಿರ್ತಕ್ಕಂಥ ಮೂರ್ತಿ ಕೆತ್ತಲಿಕ್ಕೆ ಹೇಳಿದ್ವಿ, ಆ ಒಂದು ಕೆತ್ತನೆ ಆಗಿರ್ತಕ್ಕಂಥ ಮೂರ್ತಿಯನ್ನ ಹಾಗೆ ಬಿಡುವಂತ ಮಾತಿಲ್ಲ. ಅದನ್ನ ರಾಮ ಮಂದಿರದ ಒಳಗೇನೆ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಾಪನೆ ಆಗುವಂತಹ ಕಾರ್ಯಗಳು ಕೂಡ ಆಗತ್ತೆ. ಲೀನಶ್ರೀ, ಥ್ಯಾಂಕ್ ಯು ವಿಕ್ರಮ್ ಕುಮಾರ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.